ಗಂಡ ಹೆಂಡತಿಗೆ ಮುಖ್ಯವಾದ ಕಿವಿ ಮಾತುಗಳು. ಗಂಡ ಹೆಂಡತಿ ಮಲಗುವ ಕೋಣೆಯು ಕತ್ತಲಾಗಿ ಇರಲೇಬಾರದು. ಗಾಳಿ ಬೆಳಕು ಬರುವಂತಿರಬೇಕು. ಗಂಡ ಹೆಂಡತಿ ಮಲಗಲು ಒಂದೇ ಹಾಸಿಗೆ ಮತ್ತು ಒಂದೇ ಹೊದಿಕೆ ಬಳಸಬೇಕು. ಗಂಡ ಹೆಂಡತಿ ಊಟ ಅಥವಾ ಸಂಭೋಗ ಮಾಡುವ ಮೊದಲು ಮೂತ್ರ ವಿಸರ್ಜನೆ ಮಾಡಬೇಕು. ಗಂಡ ಹೆಂಡತಿ ನಿದ್ರಿಸುವಾಗ ನಿಮ್ಮ ಪಾದಗಳು ಬಾಗಿಲಿನ ಕಡೆ ಚಾಚಿರಬಾರದು. ಮಲಗುವಾಗ ಯಾವಾಗಲೂ ಎಡಭಾಗಕ್ಕೆ ತಿರುಗಿ ಮಲಗಬೇಕು. ಗಂಡ ಹೆಂಡತಿ ಅನ್ಯೋನ್ಯವಾಗಿರಲು ಕೆಲವು ಮುಖ್ಯವಾದ ಸೂತ್ರಗಳು ತಪ್ಪದೆ ತಿಳಿಯಿರಿ. ಸಾವಿಲ್ಲದ ಮನೆಯಿಲ್ಲ, ಜಗಳವಿಲ್ಲದ ದಾಂಪತ್ಯವಿಲ್ಲ. ನೋಡಿ, ಇದೇ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಉಂಟಾಗುವುದು. ಜಗಳವಿಲ್ಲದ ಮನೆಗಳೇ ಇರದು ಎಂದರೆ ತಪ್ಪಾಗದು. ಪ್ರತಿಯೊಬ್ಬರ ಸಂಸಾರದಲ್ಲಿ ಜಗಳವಿದ್ದೇ ಇರುವುದು. ಹೊರಗಡೆ ತೋರಿಕೆಗೆ ಮಾತ್ರ ಕೆಲವರು ಪತಿ ಹಾಗೂ ಪತ್ನಿ ತುಂಬಾ ಒಳ್ಳೆಯ ರೀತಿ ಇರುವರು, ಆದರೆ ಮನೆಯೊಳಗೆ ಜಗಳ ಇದ್ದೇ ಇರುವುದು. ಆದರೆ ಇದು ಅತಿರೇಕಕ್ಕೆ ಹೋದರೆ ಅದರಿಂದ ಸಂಸಾರದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಜಗಳವಾದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಿ ಸರಿಪಡಿಸಬೇಕು. ಹಣ ಎನ್ನುವ ಎರಡಕ್ಷರವು ಎಲ್ಲ ಕಡೆಗಳಲ್ಲಿ ಜಗಳ ತಂದಿಡುವುದು. ಬೇರೆಯವರ ಸಂಪಾದನೆ ಹೋಲಿಸಿ ಗಂಡನನ್ನು ಅಥವಾ ಹೆಂಡತಿಯನ್ನು ಹೀಯಾಳಿಸಿ ಮಾತನಾಡುವುದು ದೊಡ್ಡ ಕಾರಣವಾಗಿದೆ. ಮನೆಯಲ್ಲಿ ಪತ್ನಿ ಹಾಗೂ ಪತಿ ಜೊತೆಯಾಗಿ ಮನೆಯ ಬಜೆಟ್ ಮಾಡಬೇಕು ಮತ್ತು ವೆಚ್ಚಗಳ ಬಗ್ಗೆ ಗಮನ ಹರಿಸಬೇಕು. ನೀವಿಬ್ಬರು ತುಂಬ ಪಾರದರ್ಶಕವಾಗಿ ಎಲ್ಲ ಹಣಕಾಸಿನ ವಿಚಾರಗಳ ಬಗ್ಗೆ ಹೇಳಿಕೊಳ್ಳಬೇಕು. ಕೆಲವೊಮ್ಮೆ ಗಂಡ ಹೆಂಡತಿಯ ಸಂಬಂಧ ಕೆಡಿಸುವುದೇ ಹಣ. ಕೌಟುಂಬಿಕ ಸಂವಹನ ಮಾತನಾಡದೇ ಇರುವುದು ಮತ್ತು ಮಾತುಗಳನ್ನು ಆಲಿಸದೇ ಇರುವ ಪರಿಣಾಮವಾಗಿ ಸಂಬಂಧದಲ್ಲಿ ಜಗಳವು ಬರುವುದು. ಹೀಗಾಗಿ ಊಟದ ವೇಳೆ ಟಿವಿ ನೋಡಬೇಡಿ. ಪ್ರತಿನಿತ್ಯವೂ ಸಂಜೆ 30 ನಿಮಿಷಗಳ ಕಾಲ ನೀವು ಇಬ್ಬರು ಮಾತನಾಡಿ. ಪ್ರತಿನಿತ್ಯವೂ ನೀವು ಮೊದಲಾಗಿ ಸಂವಹನ ಆರಂಭಿಸಿ. ಮಕ್ಕಳ ವಿಚಾರವಾಗಿ ಹೆಚ್ಚಿನ ದಾಂಪತ್ಯದಲ್ಲಿ ಜಗಳವಾಗುವುದು ಇದೆ. ಯಾಕೆಂದರೆ ಇಲ್ಲಿ ಇಬ್ಬರು ಅವರನ್ನು ಅತಿಯಾಗಿ ಪ್ರೀತಿಸುವ ಕಾರಣದಿಂದಾಗಿ ಜಗಳ ಆಗುವುದು ಸಹಜ. ಜಗಳವನ್ನು ಯಾವತ್ತಿಗೂ ಸಂವಹನವಾಗಿ ಬಗೆಹರಿಸಿಕೊಳ್ಳಿ. ಒತ್ತಡದ ಆಧುನಿಕ ಜಗತ್ತಿನಲ್ಲಿ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಎನ್ನುವುದು ಕಡಿಮೆ ಆಗುತ್ತಲಿದೆ. ನೀವಿಬ್ಬರು ಜೊತೆಯಾಗಿ ಸಮಯ ಕಳೆಯಬೇಕು. ನಿಮಗೆ ಇಷ್ಟವಾಗಿರುವಂತಹ ಜಾಗಕ್ಕೆ ಇಬ್ಬರು ಹೋಗಿ ಬನ್ನಿ. ಮತ್ತೆ ನಿಮ್ಮಿಬ್ಬರ ಮಧ್ಯೆ ಅನ್ಯೋನ್ಯತೆ ಕಿಡಿ ಹಚ್ಚಿಕೊಳ್ಳಿ. ಅಹಂಭಾವ ಮತ್ತು ಹೊಟ್ಟೆ ಕಿಚ್ಚು ಪಡುವ ಭಾವನೆಗಳು ನಿಮ್ಮ ಶತ್ರುಗಳು. ಸಮಯದ ಅಭಾವದ ಬಗ್ಗೆ ಹೆಚ್ಚಿನ ದಾಂಪತ್ಯದಲ್ಲಿ ಜಗಳಗಳು ಆಗುವುದು. ಪತಿಗೆ ಸಮಯವಿದ್ದರೆ ಪತ್ನಿಗೆ ಸಮಯವಿರುವುದಿಲ್ಲ. ಹೀಗಾಗಿ ಇಬ್ಬರಿಗೆ ಜೊತೆಯಾಗಿ ಕುಟುಂಬ ಸಮೇತರಾಗಿ ಎಲ್ಲಿಗೂ ಹೋಗಲು ಆಗುವುದಿಲ್ಲ. ಇದನ್ನು ಕಡಿಮೆ ಮಾಡಲು ನೀವು ವಾರಾಂತ್ಯದಲ್ಲಿ ಪ್ರವಾಸ ಯೋಜನೆ ಹಾಕಿಕೊಂಡು ಅದರಲ್ಲಿ ತಪ್ಪದೆ ಭಾಗಿಯಾಗಿ. ಸಂಬಂಧದಲ್ಲಿ ಯಾವುದು ಆದ್ಯತೆ ಎನ್ನುವುದರ ಮಧ್ಯೆ ಪತಿ ಹಾಗೂ ಪತ್ನಿ ನಡುವೆ ಜಗಳವಾಗುವುದು ಇದೆ. ಅಧಿಕಾರ ಎನ್ನುವುದು ವೈವಾಹಿಕ ಸಂಬಂಧದಲ್ಲಿ ನೀಡಿದಾಗ ಮಾತ್ರ ಬರುವುದು. ಮೊದಲಿಗೆ ನಮ್ಮ ಆದ್ಯತೆಯು ಪ್ರೀತಿಯಾಗಿರಲಿ. ಪ್ರೀತಿಯು ಯಾವತ್ತಿಗೂ ಅಗೌರವ ತೋರಿಸುವುದಿಲ್ಲ. ವೈರಿ ವಿರುದ್ಧ ಅಸೂಯೆ ಇಟ್ಟುಕೊಳ್ಳಬೇಕು ಎನ್ನುವ ಮಾತಿದೆ. ಆದರೆ ಕೆಲವೊಂದು ಸಂಸಾರದಲ್ಲಿ ಪತಿ ಹಾಗೂ ಪತ್ನಿ ನಡುವೆ ಅಸೂಯೆಯು ಇರುವುದು. ಮಕ್ಕಳು, ವೃತ್ತಿ, ಸ್ನೇಹಿತರು, ಸಹೋದ್ಯೋಗಿಗಳು ಇತ್ಯಾದಿಗಳಲ್ಲಿ ಅಸೂಯೆ ಬರುವುದು. ಇದಕ್ಕಾಗಿ ನೀವು ಪತ್ನಿಯ ಜೊತೆಗೆ ಸರಿಯಾಗಿ ಮಾತನಾಡಿಕೊಂಡು ಎಲ್ಲವನ್ನು ನಿಭಾಯಿಸಿ. ಗಂಡ ಹೆಂಡತಿಯ ಸಂಬಂಧದ ಮಧ್ಯೆ ಹೊಟ್ಟೆ ಕಿಚ್ಚು ಬರಬಾರದು. ದಾಂಪತ್ಯದಲ್ಲಿ ಕೆಲವೊಂದು ಸಲ ಧರ್ಮ ಆಚರಣೆ ಸಂಪ್ರದಾಯಗಳ ಬಗ್ಗೆ ಜಗಳವಾಗುವುದು ಇದೆ. ಒಬ್ಬರ ಆಸಕ್ತಿಯು ಇನ್ನೊಬ್ಬರ ಆಸಕ್ತಿಗೆ ವಿರುದ್ಧವಾಗಿರುವುದು ಇದಕ್ಕೆ ಕಾರಣ. ಮನುಷ್ಯತ್ವ ಏಕತೆ ಕಡೆಗೆ ಹೆಚ್ಚು ಆದ್ಯತೆ ನೀಡಿ ಪರಸ್ಪರರಿಗೆ ಹೆಚ್ಚು ನಿಷ್ಠರಾಗಿ ಇರುವುದು ಇಲ್ಲಿ ಅತಿ ಅಗತ್ಯವಾಗಿ ಇರುವುದು. ಕಳೆದು ಹೋಗಿರುವ ವಿಚಾರ ಯಾವತ್ತಿಗೂ ಕಳೆದು ಹೋಗಿರುವಂತಹ ವಿಚಾರವನ್ನು ಹಿಡಿದುಕೊಂಡು ನೀವು ಜಗಳವಾಡಿದರೆ ಆಗ ಅದರಿಂದ ದೊಡ್ಡ ಮಟ್ಟದ ಹಾನಿ ಆಗುವುದು. ಕೆಲವೊಂದು ವಿಚಾರಗಳನ್ನು ಪದೇ ಪದೇ ಕೆಣಕಿ ಜಗಳವಾಡುವಂತಹ ದಂಪತಿಯೂ ಇರುವರು. ಆದರೆ ಕಳೆದು ಹೋದ ಸಮಯ, ಆಡಿದ ಮಾತು ಮತ್ತೆ ಬರದು. ಹೀಗಾಗಿ
ಪ್ರಯೋಜನವಿಲ್ಲದ ವಿಚಾರಕ್ಕೆ ಜಗಳವಾಡಬೇಡಿ. ಇದೇ ಸಮಸ್ಯೆಗಳಿಂದ ಗಂಡ ಹೆಂಡತಿ ನಡುವಿನ ಸಂಬಂಧ ಹಾಳಾಗುವುದು. ಆದ್ದರಿಂದ ಎಚ್ಚರಿಕೆ ವಹಿಸುವುದು ಬಹಳ ಅಗತ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.